ಒಬ್ಬ ಸಿಂಗಲ್ ಮ್ಯಾನ್ ಅಂದ್ರೆ ಯಾರ ಹೆಸರು ಹೇಳಿ ನೀವೇ? ಅದು ಹೇಳಕ್ ಬರಲ್ಲ. ಯಾರು ಚಾಂಪಿಯನ್ ಇಲ್ಲ ಸ್ವಾಮಿ, ಎಲ್ಲ ಚಾಂಪಿಯನ್ ಇಲ್ಲ ಇಲ್ಲ. ಅಲ್ಪಸಂಖ್ಯಾತರಿಗೆ ಚಾಂಪಿಯನ್ DK ಶಿವಕುಮಾರ್, ಸಿದ್ದರಾಮಯ್ಯ ಅಷ್ಟೇ. ಅಲ್ಪಸಂಖ್ಯಾತರ ಚಾಂಪಿಯನ್ ಯಾರು ಇಲ್ಲ. ಅಲ್ಪಸಂಖ್ಯಾತರಲ್ಲಿ ಚಾಂಪಿಯನ್ ಯಾರು ಇಲ್ಲ ಸರ್. ಇದು ಎಲ್ಲ ಪ್ಲೇಯರ್ಸ್ ಇರೋದು. ಇದು ಒಂದು ಆಲ್ ಆಫ್ ಅಸ್ ಆರ್ ಪ್ಲೇಯರ್ಸ್ ಸರ್. ಅವ್ರಿಗೆ ತಪ್ಪು ಮಾಹಿತಿ. ನಾನು ಅದೇ ಹೇಳಿದ್ದು, ಆ ಧರ್ಮದ ಗುರುಗಳಿಗೆ ಪಾಪ ತಪ್ಪು ಮಾಹಿತಿ. ಅಲ್ಲಿ ಆಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇವ್ರು ಕೊಟ್ಟಿಲ್ಲ. ಅವ್ರಿಗೆ ಪಾಪ ಗೊತ್ತಿಲ್ಲ. ಅವ್ರ ಮಾತನ್ನ ಕೇಳ್ಕೊಂಡು ಅವ್ರು ದುಡುಕಿದ್ದಾರೆ. ಆ ದುಡುಕೋದು ಬೇಡ ಅಂತ ಹೇಳಿ ನಮ್ಮ ಧರ್ಮದ ಗುರುಗಳಿಗೆ ನಾವು ಈ ಮುಖಾಂತರ ಕೇಳ್ಕೊತಾ ಇರೋದು ಅಷ್ಟೇ. ಇವ್ರ ಹತ್ರ ಒಂದಿರ್ಬೋದು, ಹೈಕಮಾಂಡ್ ಹತ್ರ ಜಾಸ್ತಿ ಇದೆ. ವ್ಯವಸ್ಥಿತವಾಗಿ ಇಲ್ಲ ಏನು ಇಂಪ್ಯಾಕ್ಟ್ ಆಗಿಲ್ಲ. ಒಳ್ಳೆ ಅಂತರದಿಂದನೇ ಗೆಲ್ತೀವಿ. ಹಂಗೇನಾದ್ರೂ ಇಂಪ್ಯಾಕ್ಟ್ ಆಗಿದ್ದಿದ್ರೆ ನೀವು ನೋಡಿರ್ಬೋದು, 5ನೇ ತಾರೀಕು ದೇರ್ ವಾಸ್ ಎ ಮ್ಯಾಸಿವ್ ಪ್ರೊಸೆಷನ್, ರೋಡ್ ಶೋ. ಜನ ವೋಟ್ ಮಾಡಕ್ಕೆ ತೀರ್ಮಾನ ಮಾಡ್ಕೊಂಡಿದ್ರೆ ಆ ಪ್ರೊಸೆಷನ್ಗೆ ಯಾರು ಬರೋದೇ ಇಲ್ರಿ. ನಿಮ್ಗೂ ಗೊತ್ತಿರ್ತಕ್ಕಂಥದ್ದು. ಪ್ಲಾನ್ ಮಾಡಿದ್ದು 2 ಗಂಟೆ ಆಗಿದ್ದು 5 ಗಂಟೆ. ಹೌದು. ಅಲ್ಲಿ ಗ್ರೌಂಡ್ ಲೆವೆಲ್ ರಿಯಾಲಿಟೀಸೇ ಬೇರೆ ಇದೆ, ಇವರು ಕತೆ ಮಾಡಿರೋದೇ ಬೇರೆ. ಅದು ಯಾರೇ ಇರಲಿ ಗೊತ್ತಾಗ್ತದೆ ನಿಮ್ಗೆ ಬೇಗ, ಗೊತ್ತಾಗ್ತದೆ ನಿಮ್ಗೆಲ್ಲ ಬೇಗ. ಏನ್ ಭಯ ಇದೆಲ್ಲ ಇಲ್ಲ. ಭಯ ಇಲ್ಲ ಇಲ್ಲ. ಅವ್ರ ಹೆಸರು ಹೇಳ್ಬಿಟ್ಟು ಅವ್ರಿಗೆ ಹೀರೋಸ್ ಇಲ್ಲ. ನಿಮ್ಗೇನು ಭಯ ಇದೆಯಾ? ನೀವು ಯಾಕೆ ಹೇಳ್ತಾ ಇಲ್ಲ? ನಿಮ್ಗೆ ಗೊತ್ತಿದೆ, ನೀವು ಹೇಳ್ಬೇಕಲ್ಲ. ಇಡೀ ಮುಸ್ಲಿಂ ಸಮುದಾಯವನ್ನು ಒಂದು ಕಟ್ಟಕಟ್ಟೆ ಮೇಲೆ ನಿಲ್ಲಿಸ್ತಕ್ಕಂಥ ವ್ಯವಸ್ಥಿತ ಷಡ್ಯಂತ್ರ ನಿಲ್ಲಿಸಬೇಕು ಅಂತ ನಾವು ಬೇಡ್ಕೊಳ್ತಿದ್ದೀವಿ. ಇವತ್ತು ಒಂದು ವ್ಯವಸ್ಥಿತವಾಗಿ ಸಮುದಾಯ, ನಮ್ಮ ಸಮುದಾಯ ಬಗ್ಗೆ ಟಾರ್ಗೆಟ್ ಮಾಡಿದಾರಲ್ಲ, ಆ ಟಾರ್ಗೆಟ್ ನ ನಾವು, ಯಾಕಂದ್ರೆ ಮುಂದಿನ ಚುನಾವಣೆ, ಮುಂದಿನ ದಿನಗಳಲ್ಲಿ ನಾವು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಹೊರಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯನ್ನು ತಡಿಬೇಕಂತ ನಮ್ಮ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ರಮ ಆಗಬೇಕು, ಸರಿ ಇದೆ ಪಕ್ಷದ ನಿರ್ಧಾರ ಅಂತ ಹೇಳ್ತಾ ಇದ್ರ. ಇನ್ನು ಕೆಲವು ಹಿರಿಯ ಸಚಿವರುಗಳು, ಶಾಸಕರುಗಳು ಈಗ ಆಗಿರ್ತಕ್ಕಂಥ ಕ್ರಮವನ್ನು ವಾಪಸ್ ತಗೋಬೇಕು, ಅವ್ರನ್ನ ವಾಪಸ್ ಪಾರ್ಟಿಗೆ ಸೇರಿಸಬೇಕು ಅಂತೇಳಿ ಕೆಲವರು ಮಾತಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಅದು ಅವ್ರನ್ನೇ ಕೇಳಿ ನೀವು, ಅದು ಅವ್ರನ್ನೇ ಕೇಳಬೇಕು. ಜಮೀರ್ ಅಹಮದ್ ಅವರು JDS ಹೋಗ್ತಾರೆ ಅಂದ್ಬಿಟ್ಟು ಅಷ್ಟು ಸುದ್ದಿ ಹರಿದಾಡ್ತಾ ಇದೆ. ಒಂದು ವೇಳೆ ಅವರನ್ನ ಪಕ್ಷ ಬಿಟ್ರೆ ಸಿಎಂ ಇಬ್ರಾಹಿಂ ಅವರು ಪಕ್ಷ ಬಿಟ್ಟೋದ್ರು, ರೋಷನ್ ಬೇಗ್ ಅವರು ಬಿಟ್ಟೋದ್ರು. ಏನಾಯ್ತು? ಕಾಂಗ್ರೆಸ್ ಪಕ್ಷ ಹೊಸ ಲೀಡರ್ಶಿಪ್ ಕೊಡ್ತದೆ, ಏನ್ ತೊಂದರೆ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.